ಪರಿಸ್ಥಿತಿ ಹಂಗೆ ಆಗಿದೆ. ಆದ್ರೂ ಹಳ್ಳಿಯಾಗ ಟೀಚರ್ಸ್ ಬಿಡಲ್ಲ. ಮಾಂದಿಯಿಂದ ಗೆಸ್ಟ್ ಕರ್ಸಿವಿ, ಅವ್ರ ಟ್ಯಾಲೆಂಟೆಡ್ ಪರ್ಸನ್, ಅವ್ರ ಮುಂದ ನಾವು ಟ್ಯಾಲೆಂಟೆಡ್ ಇಲ್ಲ ಅಂತ ತೋರಿಸಿದ್ರೆ ನಮ್ ಸ್ಕೂಲ್ ಮರ್ಯಾದೆ ಏನಾಗ್ಬೇಕು, ಬಾ ಜಳಕಂಡ್ ಬಂದ್ರು ಬಂದು ಹಾಡ್ಲೇಬೇಕು, ನೀನ್ ಚೆನ್ನಾಗಿ ಹಾಡ್ತೀಯ ಅಂತ. ಅವ್ನಿಗೆ ಹಾಡ್ತಾರೆ ಪಾಪ, ಅವತ್ತೇನೋ ಮೂಡಿಲ್ಲ, ಒಂದೇ ಟೀಚರ್ ತಗೊಂಡ್ಬಂದ್ ನಿಲ್ಸಿದ್ರು ಸರ್. ನಿಲ್ಸಣ್ಣ ಮೇಡಮಿಗೆ ನೋಡಿ ಒಂದು ಸಾಂಗ್ ಹಾಡಿದ. ನೋಡು, ಚಿಕ್ಕ ಚಿಕ್ಕ ನುಣುಕುಗಳನ್ನ ನಿಮ್ ಮುಂದೆ ಮುಂದಕ್ಕೆ ಹೋಗ್ತೇನೆ ನಾನು. ಆ ಸಾಂಗ್ ಹೆಂಗಿತ್ತು ಅಂತ, ದಿನ ಕೊಡುತ್ತಾಳೆ ಟಾರ್ಚರ್, ಅವ್ರೆ ನಮ್ ಸ್ಕೂಲ್ ಟೀಚರ್. ದಿನ ಕೊಡುತ್ತಾಳೆ ಟಾರ್ಚರ್, ಅವ್ರೆ ನಮ್ ಸ್ಕೂಲ್ ಟೀಚರ್. ಕಾಣ್ತಾರೆ ಜೋರು, ಬರ್ತೈತೆ ಬೋರು. ನಾನು ಒಂದ್ಸರಿ ಹೇಳಿದ್ದೆ, ಹೆಂಗ್ ಕಾಣ್ತೀವ ಅಂತಿತ್ತ, ಕಾಣ್ತಾರೆ ಜೋರು, ಬರ್ತೈತೆ ಬೋರು. ಏ ಸಾರು, ನನ್ನ ಕಡೆ ನೋಡ್ದ, ಏ ಸಾರು ನನಗೇನು ಬರಲಿಲ್ಲ, ಬಿಟ್ಬಿಡ್ರಿ ದೇವ್ರು, ಬಿಟ್ಬಿಡ್ರಿ ದೇವ್ರು, ಬಿಟ್ಬಿಡ್ರಿ ದೇವ್ರು. ಥ್ಯಾಂಕ್ ಯು. ಇಷ್ಟವಾದ ಕೂಡ ತಗೊಂಡೆ. ಇಷ್ಟಕ್ಕೆ ಮೇಡಮ್ ಬಿಟ್ಟಿಲ್ಲ, ಇನ್ನ ಎಲ್ಲಿ ನಾವು ಇಷ್ಟಕ್ಕೆ ಮೇಡಮ್ ಬಿಟ್ಟಿಲ್ಲ. ಹೋಗಿ ಬಡೆ ಆಗ್ಬಿಟ್ರ, ಅದ್ಯಾವ ಸಾಂಗ್ ಆಡ್ತಾರೆ, ಒಳ್ಳೆ ಸಾಂಗ್ ಆಡೋದಂದ್ರೆ ಯಾವ ಸಾಂಗ್ ಆಡ್ತೀನಿ, ಒಳ್ಳೆ ಸಿಂಗರ್ ಕಣ, ನನ್ಗೆ ಗೊತ್ತಿದೆ, ಚೆನ್ನಾಗಿ ಸಾಂಗ್ ಆಡ್ತಾರೆ ಅಂತ ಹೇಳಿ ನಾನು ಆ ಕಡೆ ನೋಡುವಾಗ ಒಂದು ಹೆಣ್ಣು ಕಳೆದ ಸಿಕ್ತ ಹಾಡ್ಲಿಲ್ಲ. ಅಳದಂತಾನೆ ಅವನ ಆ ಕಡೆ ನೋಡ್ತಾ ಒಂದು ಸಾಂಗ್ ಅನ್ನ ಕಾಣ, ಸೇವಂತಿಗೆ 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 ಎಂಟಾಣಿ ಪೌಢ ಜಳಗಂಬಂತಿಗೆ, ಸೇವಂತಿಗೆ ಸೇವಂತಿಗೆ ಎಂಟಾಣಿ ಪೌಢ ಜಳಗಂಬಂತಿಗೆ. ಬೀದಿಪ್ಪೆಗಿಂತ ದುರ್ಗಂಧ ನೀನು. ಸಾಹಿತ್ಯದ ಮುಖಾಂತರ ಶಿಕ್ಷಣ, ಸಾಹಿತ್ಯದ ಮುಖಾಂತರನು ಹೊರಗಾಕಬಹುದು ಅನ್ನಲಿಕ್ಕೆ ಬಹಳಷ್ಟು ನಮ್ಮಲ್ಲಿ ಅವಕಾಶಗಳಿದಾವೆ. ಆದ್ರೆ ನಾವೇನ್ ಮಾಡ್ತೀವಿ, ನೇರವಾಗಿ ಹೊರಗಾಕ್ಲಿಕ್ಕೆ ಹೋಗ್ತೀವಿ. ಹಂಗ್ ಮಾಡಬೇಡಿ. ಟ್ಯಾಲೆಂಟ್ ಅನ್ನೋದು ಪ್ರತಿಯೊಂದು ತಿದ್ದುವಂತ ಶಕ್ತಿ ಅದರಲ್ಲಿ ಇರುತ್ತೆ. ಈ ರೀತಿಯಾಗಿ ಹಾಡ್ಲಿಕ್ಕೆ ಹೋದ ಮೇಡಮ್ ಇನ್ನೂ ಸಿಕ್ಕ ಬಂತು, ಯಾಕಂದ್ರೆ ಅವ್ರಿಗೆ ನೋಡಿ ಈ ರೀತಿಯಾಗಿ ಹಾಡಿದ್ರಲ್ಲ ಬಹಳ ಬಂತು. ಹೋಗಿ ಬೆಳಿತಿದ್ರು, ಮತ್ತೆ ನಾನು ನಡೆದೆ, ಬೇಡ ಬಿಡ್ರಿ ಪಾಪ ಹುಡುಗ ಹಾಡು ಹುಡುಗ ಇಲ್ಲ ಅನ್ಸುತ್ತೆ, ಯಾಕೆ ಹಾಡ್ತೀರಿ ಅವ್ನಿಗೆ, ಬೇಡ ಬೇಡ ಅನ್ನಷ್ಟಿಗೆ ಅಮ್ಮ ಅಂತ ಓಡಿ ಆ ಕಡೆಯಿಂದ ಒಂದು ಹುಡುಗಿ, ಅದು ಟೀಚರಿನ ಮಗಳು ಬಂದು ಅವನ ಕಡೆ ನೋಡಿ, ನೀನು ಬಂದೆ ಸಕ ನನ್ನ ಜೀವತ್ತಿನ ಪಾಪ ಟ್ಯಾಲೆಂಟ್ ಮಾಡಿದಂತಹ ಟೀಚರ್ ಅಟೆಂಡ್ ಮಾಡಿದ್ರು ಬೈಕ್ ಸ್ಟಾರ್ಟ್ ಮಾಡಿ, ನೀನು ಬಂದೆ ಅವನ ಹಾಡ್ತಾನೆ. ಅಲ್ಲಿ ಸುಮ್ಮನೆ ಕುಂತಿಲ್ಲ ಟೀಚರ್ ಮಗಳು, ಅಲ್ಲೇ ಯಾಕಂದ್ರೆ ಮಮ್ಮಿ ಏನಾಯ್ತು ಅಂತ ಕೇಳಿ, ಏನೆಲ್ಲ ಮಾಡ್ಕೊಂಡ ಆ ದಿವಸ ಯಾವಾಗ್ಲೂ ಹಾಡ್ತಿದ್ದ, ಇದು ಹಾಡ್ತಾ ಇಲ್ಲ ಅಂತ. ಅಷ್ಟಕ್ಕೆ ಆ ಹುಡುಗಿ, ಹೌದಾ ಇವ್ರ ಕಡೆ ತಿರುಗಿ, ಮಾದೇಶ ಹಾಡು ಒಂದು ಇಷ್ಟು ಹೇಳೋದು ಬಾಕಿ ಇತ್ರಿ. ಮಾದೇಶನಿಗೆ ಎನರ್ಜಿ ಹೆಂಗ್ ಬಂತು, ಹೆಂಗಿತ್ತು ಗೊತ್ತಿಲ್ಲ. ಈ ಸಾಂಗ್ ನಾನು ಮುಂದೆ ಹೇಳ್ತೀನಿ, ಹಾಸ್ಯವಾಗಿ ತೆಗೆದುಕೊಂಡು ಪಾಠವನ್ನ ಕಲೀರಿ. ಮಾದೇಶ ಹಾಡ್ತಾನ 4 ಸಾಲುಗಳು ನೋಡಿ ಹೆಂಗ್ ಹಾಡ್ತಾನೆ. ಬೇಡುವೆನು ವರವನ್ನು, ಬೇಡುವೆನು ವರವನ್ನು ಕೊಡು ಶರ್ಮಗಳನ್ನು, ಬೇಡುವೆನು ವರವನ್ನು ಕೊಡು ಶರ್ಮಗಳನ್ನು, ಕಡೆತನಕ ಪಾಟೀವಿ ಕೂಡಿ ಕೊಡದಿದ್ರೆ ಹೋಗ್ತೀವಿ. ನಾನು ಹೇಳಿಲ್ಲ, ನೀವೇ ಹೇಳ್ಕೊಂಡಿದ್ದು. ಈ ಟ್ಯಾಲೆಂಟ್ ನ ನೀವೇ ಗೆಸ್ ಮಾಡಿದ್ದು, ನಿಜವಾಗ್ಲೂ ನಿಮ್ಮಲ್ಲಿ ಟ್ಯಾಲೆಂಟ್ ಇದೆ ಅಂತ ಹೇಳಿ ಅದಕ್ಕೊಂದು ದೊಡ್ಡ ಚಪ್ಪಾಳೆ ಮಾಡ್ತಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ದಿಸ್ ವ್ಯಾಲ್ಯೂಬಲ್ ಅಪರ್ಚುನಿಟಿ, ವ್ಯಾಲ್ಯೂಬಲ್ ಅಪರ್ಚುನಿಟಿ. ಆ ಒಂದು ಕವನವನ್ನ ನಿಮ್ಮ ಮುಂದೆ ಇಟ್ಟು ನಾನು ಇದಕ್ಕೆ ಸಮಾಪನ ಮಾಡಿಬಿಡ್ತೇನೆ. ನಿಮ್ ಮುಂದೆ ಬಹಳಷ್ಟು ಸಾರಿ ಹೇಳಿರ್ಬೇಕು, ಬಟ್ ನಾವು ಜಗತ್ತಿನಲ್ಲಿ ಎಂತವ್ರನ್ನ ಹುಡುಕ್ಬೇಕು ಅನ್ನೋದಕ್ಕೆ ಈ 4 ಕವನದ ಸಾಲುಗಳು ನಿಮ್ಮ ಮುಂದೆ ಇಟ್ಟು ನಾನು ತೋರಿಸಿಬಿಡ್ತೇನೆ. ಸಮುದ್ರದ ಅಲೆಗಳು ನಿಂತ್ರಿಸಿದರೆ, ಸಮುದ್ರದ ಅಲೆಗಳು ನಿಂತ್ರಿಸಿದರೆ ಅವಳ ಜೀವ ಎಂತರು ಆಗ್ಬೇಕು ನಾವು ಬಹಳ ಮಾತು. ಸಮುದ್ರದ ಅಲೆಗಳು ನಿಂತ್ರಿಸಿದರೆ ಅವಳ ನದಿವಾಸ, ಆಕಾಶದ ನಕ್ಷತ್ರಗಳು ನಿದ್ರಿಸಿದರೆ ಚಂದಿರ ಕದಿಯುವಾಸ, ಆಕಾಶದ ನಕ್ಷತ್ರಗಳು ನಿದ್ರಿಸಿದರೆ ಚಂದಿರ ಕದಿಯುವಾಸ.
ಈ ಜಗತ್ತಿನ ಜನರು ನಿರೀಕ್ಷಿಸಿದರು. ನಾನು ಅನ್ಮ್ಯಾರಿಡ್ ಐತೆ, ಈಗ ಮ್ಯಾರಿಡ್. ನಾನು ಅನ್ಮ್ಯಾರಿಡ್ ಐತೆ, ಬಟ್ ಮನಸ್ಸು ಹಿಂಗಿರ್ತಂತ. ನಾನು ಜಗತ್ತಿನ ಜನರು ನಿದ್ರಿಸಿದರೆ ನನ್ನವಳ ಮನಸ್ಸಿನ ದಿವಾಸ. ಜಗತ್ತಿನ ಜನರು ನಿದ್ರಿಸಿದರೆ ನನ್ನವಳ ಮನಸ್ಸು ಕದಿವಾಸ. ಸುಮ್ಮನೆ ಬೇಸಿಕ್ ತಕ್ಕಂತೆ ಈ ಕಲ್ಪನೆಗೆ ಈ ಸೆಂಟೆನ್ಸ್ ಬಂದ್ರೆ ನೆಕ್ಸ್ಟ್ ಸೆಂಟೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಏನಾದ್ರೂ ಹಾರ್ಟ್ ಟಚ್ ಆದ್ರೆ ಎರಡು ಕೈಗಳ ಬಳಿತ ಪ್ರಾರಂಭವಾಗಬೇಕು. ಓಕೆನಾ? ಈ ಜಗತ್ತಿನ ಜನರು ಅಡ್ಡ ಬರೋದವ್ರೆ ಅಲ್ಲ ವಿಲನ್ಸ್. ಅವ್ರು ನಿಲ್ಸಿ ಬಿಟ್ರೆ ನಾವು ಬಹಳಷ್ಟು ಚೆನ್ನಾಗಿ ಯಾವ್ದಲ್ಲ. ಸೊ ಈ ಜಗತ್ತಿನ ಜನರು ನಿದ್ರಿಸಿದರೆ ನನ್ನವಳ ಮನಸ್ಸು ಕದಿವಾಸೆ, ಆದರೆ ನನ್ನವಳಿ ನನ್ನವಳಿ ನಿದ್ರಿಸಿದರೆ ಇಂಥವಳು ಲೈಫ್ನ್ಯಾಗ ಬೇಕು. ಈ ಲೈನ್ ಹೇಳೋಳು ನನ್ನ ಲೈಫ್ ಬೇಕು. ಈ ಲೈನ್ ಹೇಳೋಳು ನನ್ನ ಲೈಫ್ ಎರಡು ಬಹಳ ಇಂಪಾರ್ಟೆಂಟ್. ಇಂಥವಳು ನನ್ನ ಲೈಫ್ನಾಗ ಬೇಕು, ಇಂಥವರು ನನ್ನ ಲೈಫ್ನಾಗ ಬೇಕು. ಈ ಲೈನ್ ಬಹಳ ಇಂಪಾರ್ಟೆಂಟ್. ನನ್ನವಳು ನಿದ್ರಿಸಿದರೆ ಅವಳ ಕಣ್ಣಿನ ಕನಸು ಕದಿಯುವಾಸೆ, ಅವಳ ಕಣ್ಣಿನ ಕನಸು ಕದಿಯುವಾಸೆ, ಅವಳ ಕಣ್ಣಿನ ಕನಸು. ನಿಮ್ಮ ಜೀವನದಲ್ಲಿ ಬರುವಂತ ಸಂಗಾತಿ ನಿಮ್ಮ ಕನಸನ್ನ ನನಸು ಮಾಡೋರಾಗಬೇಕು ವಿನಃ ನಿಮ್ಮ ಕನಸನ್ನ ಮುಚ್ಚುವವರು ಆಗಬಾರದು ಅಂತ ಹೇಳ್ತಾ